ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Muhammad Yasin Home Appliances, Wholesale and Retail. Ma Complex opposite CMC Complex, Harihara Road, Raichur. Sri Radhakrishna Catering, Ashapur Rasti, Raichuru. SC Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. जस्ट फॉर यू, जस्ट फॉर किड्स टॉयज, अरब मोहल्ला सर्कल नियर सुरक्षा हास्पिटल, लाल पहाड़ी, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕ್ಷೇತ್ರದ ಅಭಿವೃದ್ಧಿ ಶಾಸಕರ ಮೇಲಿದೆ. ಹಿಂದುಳಿದಿರುವ ಮನಸ್ಥಿತಿಯಿಂದ ಶಾಸಕರು ಹೊರಬಂದಿಲ್ಲ. ಹಿಂದಿನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ. ಸೈಯದ್ ಯಾಸಿನ್. ಜಿಲ್ಲಾ ಕಾರಾಗೃಹಕ್ಕೆ DIG ಸೋಮಶೇಖರ್ ಭೇಟಿ. ತ್ವರಿತವಾಗಿ ಹೊಸ ಜೈಲು ನಿರ್ಮಾಣಕ್ಕೆ ಸ್ಥಳ ಗುರುತು ಭರವಸೆ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ. ಮರ್ಚಟಾಳ್ನಲ್ಲಿ ವಿದ್ಯುತ್ ಅವಘಡದಿಂದ ಮೃತಪಟ್ಟ ಮಹಮ್ಮದ್ ಇಮ್ರಾನ್ ಸಾವಿನ ತನಿಖೆ ಮುಚ್ಚಿ ಹಾಕುವ ಹುನ್ನಾರ. ರಾಹುಲ್ ಸಾಬ್. ಉಡುಮ್ಗಲ್ ಶಾಲೆಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ವಾರ್ತೆಗಳ ವಿವರ. ಜಿಲ್ಲೆಯ ಹಿಂದೆ ಆಯ್ಕೆಯಾದ ಎಲ್ಲಾ ಶಾಸಕರುಗಳು ಶ್ರಮ ಫಲವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. 1999 ರಿಂದ 2018 ಅವಧಿಯಲ್ಲಿ ನಡೆದಿರುವ ಕಾಮಗಾರಿಗಳು ಮೈಲಿಗಲ್ಲುಗಳಾಗಿ ನಿಂತಿವೆ. ಕ್ಷೇತ್ರದ ಜನರ ಜವಾಬ್ದಾರಿ ಮೇಲೆ ಅಭಿವೃದ್ಧಿ ಅವಲಂಬಿತವಾಗಿದೆ. ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಶಾಸಕರೇ ಹೇಳುತ್ತಿರುವುದು ವಿಷಾದನೀಯವೆಂದು ಮಾಜಿ ಶಾಸಕ ಸೈಯದ್ ಯಾಸಿನ್ ಹೇಳಿದರು.
ಜಿಲ್ಲೆಯ ಹಿಂದೆ ಆಯ್ಕೆಯಾದ ಎಲ್ಲ ಶಾಸಕರುಗಳ ಶ್ರಮ ಫಲವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. 1999ರಿಂದ 2018ರ ಅವಧಿಯಲ್ಲಿ ನಡೆದಿರುವ ಕಾಮಗಾರಿಗಳು ಮೈಲುಗಲ್ಲುಗಳಾಗಿ ನಿಂತಿವೆ. ಕ್ಷೇತ್ರದ ಜನರ ಜವಾಬ್ದಾರಿ ಮೇಲೆ ಅಭಿವೃದ್ಧಿ ಅವಲಂಬಿತವಾಗಿದೆ. ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಶಾಸಕರೇ ಹೇಳುತ್ತಿರುವುದು ವಿಷಾದನೀಯವೆಂದು ಮಾಜಿ ಶಾಸಕ ಸೈಯದ್ ಯಾಸಿನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಗಮೇಶ್ ಸರದಾರರಿಂದ ಹಿಡಿದು ಎಂಎಸ್ ಪಾಟೀಲ್, ಪಾಪ್ರೆಡ್ಡಿ ಸೇರಿದಂತೆ ಅನೇಕ ಶಾಸಕರುಗಳು ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ನಗರದಲ್ಲಿ ಉಪೇಕ್ ಆಸ್ಪತ್ರೆ, ಪವರ್ ಗ್ರಿಡ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಪದವಿ ಕಾಲೇಜು ಸ್ಥಾಪನೆ, ವೈಟಿಪಿಎಸ್ ಘಟಕ ಸ್ಥಾಪನೆ, ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗಳೆಲ್ಲವೂ ಮಂಜೂರು ಮಾಡಲಾಗಿದೆ. ನಗರದಲ್ಲಿ 2ನೇ ಹಂತ ಕುಡಿಯುವ ನೀರು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆ, ತುಂಗಭದ್ರಾ ಎಡದಂಡೆ ಕಾಲುವೆ ನವೀಕರಣ ಕುರಿತು ಸದನದಲ್ಲಿ ಸರ್ಕಾರದ ಗಮನ ಸೆಳೆದ ಪರಿಣಾಮವಾಗಿ ಜಾರಿಯಾಗಿದೆ. ಇವೆಲ್ಲವೂ ಅಭಿವೃದ್ಧಿಯಲ್ಲವೇ ಎಂದು ಪ್ರಶ್ನಿಸಿದರು. ಚುನಾಯಿತ ಶಾಸಕರ ಮೇಲೆ ಜವಾಬ್ದಾರಿ ಇದೆ. ನಾನು ಕಾಂಗ್ರೆಸ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಸಕನಾಗಿ ಕಾರ್ಯನಿರ್ವಹಿಸಿದ್ದು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿರುವೆ. ಆದರೆ ನಗರದ ಶಾಸಕರು ಅವರದೇ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಅವರು ಮಾನಸಿಕವಾಗಿ ಹಿಂದುಳಿಯುವಿಕೆ ಮನಸ್ಥಿತಿಯಿಂದ ಹೊರ ಬಂದಿಲ್ಲ ಎಂದರು. ಗೂಗಲ್ ಮ್ಯಾಪ್ನಲ್ಲಿ ನೋಡಿದರೂ ಅಭಿವೃದ್ಧಿ ಕಾರ್ಯ ಕಣ್ಣಿಗೆ ಕಾಣಿಸುತ್ತದೆ ಎಂದರು. ಶಾಸಕರ ಒತ್ತಡದಿಂದ ಅಭಿವೃದ್ಧಿ ಸಾಧ್ಯವಿದೆ. ಈ ಹಿಂದೆ 2009ರಲ್ಲಿ ನೆರೆ ಹಾವಳಿ ಬಂದಾಗ ಪರಿಸ್ಥಿತಿಯ ಅರಿತು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಇವರಿಗೆ ಮನವರಿಕೆ ಮಾಡಿದ್ದರಿಂದ ಅವರೇ ಖುದ್ದಾಗಿ ಜಿಲ್ಲೆಗೆ ಬಂದು 1,400 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದರು. 6 ತಿಂಗಳಲ್ಲಿ ಕೊಚ್ಚಿ ಹೋಗಿದ್ದ ತುಂಗಭದ್ರಾ ಸೇತುವೆ ನಿರ್ಮಾಣ ಮಾಡಲಾಯಿತು. ನಗರದ ಅನೇಕ ರಸ್ತೆಗಳು ಸಹ ಈ ಹಿಂದೆ 3 ತಿಂಗಳಿನಿಂದ 6 ತಿಂಗಳೊಳಗೆ ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ 2 ವರ್ಷಗಳಿಂದ ಟಿಪ್ಪು ಸುಲ್ತಾನ್ ರಸ್ತೆ ಸೇರಿದಂತೆ ಅನೇಕ ರಸ್ತೆಗಳು ಕಾಮಗಾರಿಗಳು ನಡೆಯದೆ ಬಾಕಿ ಉಳಿದಿವೆ. ಜನತೆ ಕ್ಷೇತ್ರದ ಶಾಸಕ ಒತ್ತಾಸೆಯ ಮೇರೆಗೆ ಅಭಿವೃದ್ಧಿ ಅವಲಂಬಿತವಾಗುತ್ತದೆ. ಆದರೆ ಶಾಸಕರು ಮನಸ್ಥಿತಿಯಿಂದ ಹೊರಬಂದು ಅಭಿವೃದ್ಧಿ ಒತ್ತು ನೀಡಬೇಕೆಂದರು. ಪಕ್ಷಕ್ಕಾಗಿ ಅನೇಕ ಹಂತದಲ್ಲಿ ಕೆಲಸ ನಿರ್ವಹಿಸುವುದು ಸೇವಾ ಹಿರಿತನ. ಬದ್ಧತೆ ಆಧಾರದ ಮೇಲೆ ಪಕ್ಷ ಟಿಕೆಟ್ ನೀಡುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನೇಕರು ಆಕಾಂಕ್ಷಿಗಳಿರುವುದು ಸಹಜ. ಇಲ್ಲಿಯೂ ಅನೇಕರು ಅಪೇಕ್ಷಿತರಿದ್ದಾರೆ. ಮೆರಿಟ್ ಆಧಾರದ ಮೇಲೆ ಪಕ್ಷ ಟಿಕೆಟ್ ನೀಡುತ್ತದೆ. ಇದೇ ಕ್ಷೇತ್ರದಿಂದಲೇ ಸ್ಪರ್ಧಿಸುವುದಾಗಿ ಹೇಳಿದರು. Political development in Raichur ಏನಾಗಿದೆ, Raichur has been neglected very badly, so it should go to some other state. ಅದು ಇದು ಬಂದಿದೆ. I heard very badly. Okay, all elected MLA, they can say anything, but they are accountable not to me, they are accountable to people. But I will prove Raichur totally they have given response. I have been observing since MS Patil period, Sameshwar period, Nazirwan Siddiqui period, Umar Sab period, Hyderabad, Karnataka, our governments, Congress government especially, they developed, and the development, very important to note that the development and the response to MLA and response to your constituency, it is totally depend upon the capacity of the MLA. During my period, I have got capacity. I brought lot of projects. How can you say that Raichur has been neglected? And R.N. Nayak and Mr. our Veerappa Moiliji, and they brought such a big, the whole UPS of the country, it's available in Raichur. Whether it is a Kashmir, whether it is a Bombay, whether it is a capital city, if some calamity took place, the failure of the electricity, it goes from Raichur. It is a UPS of the country I brought. All high-tech facilities are there in Raichur. I have given. Totally I have given. Government degree college was not there, for your information, in our district. Right? In Vijalagappa colony I brought it. It was in Everest. And ಆಮೇಲೆ the DTA building, district training institute, whatever the major project, even in this national highway, state highway, first I brought. You have seen
all the programs, the Krishna water, it was a great achievement. We were dying without water. How can you say? It's all depend upon your MLA, an elected MLA. An elected MLA, all elected MLA has got the equal power because we have got the power of you, people's power with us. We use the capacity. It's all depend upon you. Suppose you are neglecting constituency, the government will definitely neglect the constituency. In every period I have been seeing, they have been doing, whether it is a Congress MLA, whether it was a Janata Dal, whatever it may be, our MLAs, they tried their level best. But of course, fortunately, Mr. Yasin has done UGD, there are so many second line, and NRBC. NRBC was a BFA. It was pending since long time. I fought in assembly, then NRBC extension took place after a long time. Why? It depends upon your capacity. Modernization of TLBC. We had lot of problem. Everywhere breach, adu, idu. Modernization, 1,200 crores of rupees according to Chinwal report, it was pending. I found, I remember very well, in few days the assembly used to take place in Belgaum. In Karnataka, have you seen? But now the roads in Raichur, every day there is a strike. Machli Bazar, Adu Bazar, Tipu Sultan Road, 2 years ago. From Ambedkar Circle to same Andoran Khila, same Tehsil office, Beirut Khila, Adu Din Khandir tak 3 months के अंदर मैंने रोड बनाया. 7 कचेरी रोड 6 महीने में बनाया. स्टेशन रोड 3-4 महीने में बनाया. अभी एक छोटे छोटे रोड 2-2 साल लग रहे हैं. When contractors are there, I can't understand. The development is totally not available. You just compare with my all list which I have given. I immediately took 6 in assembly nalli. For example, I will tell you the calling of attention. Suppose if work is not in progress, तो calling of attention जो होता है, ये just आप कौन सा तो पढ़ के बताओ. एक सब calling of attention notice to the chief minister and the concerned ministers. कितने calling notice? यहाँ देखो ये सेतु के बारे में. कृष्णा नदी. बोलो क्या है इसके अंदर? ಸೈಯದ್ ಯಾಸೀನ್ ಅವರು ರಾಯಚೂರಿನ ಕೃಷ್ಣಾ ನದಿ ಸೇತುವೆಯಿಂದ ತುಂಗಭದ್ರಾ ನದಿ ಸೇತುವೆವರೆಗಿನ ರಾಯಚೂರಿನಿಂದ ಮಂತ್ರಾಲಯಕ್ಕೆ ತಲುಪುವ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವ. 7 or 8 years in AACC member, KMDC, Minority Development Corporation chairman, High Power Committee, Election Campaign Committee ನಲ್ಲಿ ನಾವು ಕೆಲಸ ಮಾಡಿದ್ದೀವಿ. Minority Cell chairman 2 times. SM Krishna times also, Dharam things also. So I have done lot of party works. The party cannot ignore such people. Our party is a national party, right? We are building the party. ಈ ಸಂದರ್ಭದಲ್ಲಿ ಸುಧೀಂದ್ರ ಜಹಾಗೀರ್ದಾರ್, ವಿ ಲಕ್ಷ್ಮೀ ರೆಡ್ಡಿ, ರಾಣಿ ರಿಚರ್ಡ್ಸ್, ಉಮರ್ ಫಾರೂಕ್, ಪದ್ಮಾವತಿ ಉಪಸ್ಥಿತರಿದ್ದರು. ಹೊಸ ಜಿಲ್ಲಾ ಕಾರಾಗೃಹ ನಿರ್ಮಾಣಕ್ಕೆ 19.15 ಗುಂಟೆ ಸರ್ಕಾರದ ಜಮೀನು ಕಾಯ್ದಿರಿಸಿದ್ದು ತ್ವರಿತಗತಿಯಲ್ಲಿ ಕಾರಾಗೃಹ ನಿರ್ಮಾಣಕ್ಕೆ ಸೂಚಿಸಲಾಗಿದೆ ಎಂದು ಉತ್ತರ ವಲಯ ಡಿಐಜಿ ಸೋಮಶೇಖರ್ ಹೇಳಿದರು. ಹೊಸ ಜಿಲ್ಲಾ ಕಾರಾಗೃಹ ನಿರ್ಮಾಣಕ್ಕೆ 19.15 ಗುಂಟೆ ಸರ್ಕಾರದ ಜಮೀನು ಕಾಯ್ದಿರಿಸಿದ್ದು ತ್ವರಿತಗತಿಯಲ್ಲಿ ಕಾರಾಗೃಹ ನಿರ್ಮಾಣಕ್ಕೆ ಸೂಚಿಸಲಾಗಿದೆ ಎಂದು ಉತ್ತರ ವಲಯ ಡಿಐಜಿ ಸೋಮಶೇಖರ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೀದರ್ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಾರಾಗೃಹ ನಿರ್ಮಾಣಕ್ಕೆ ತಲಾ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಕಾರಾಗೃಹ ನಿರ್ಮಾಣಕ್ಕೆ ಪ್ರಸ್ತಾವನೆ ಮಾಡಿದ್ದು ಇದೀಗ 19 ಎಕರೆ 15 ಗುಂಟೆ ಸರ್ಕಾರದ ಜಮೀನು ಗುರುತಿಸಿದ್ದು
ತ್ವರಿತಗತಿಯಲ್ಲಿ ಕಾಮಗಾರಿ ನಡೆಸಲು ಸಿದ್ಧತೆ ಕೈಗೊಂಡಿದೆ. ಮೊದಲ ಹಂತವಾಗಿ ಕಾರಾಗೃಹಕ್ಕೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳ ಕುರಿತು ಜೈಲಾಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ರಸ್ತೆ ಕಾಮಗಾರಿ, ಚರಂಡಿ, ನೀರು ಸರಬರಾಜು ಕೆಲಸ ಕಾಮಗಾರಿ ಹಂತದಲ್ಲಿ ಇದೆ. ಅತ್ಯಾಧುನಿಕವಾಗಿ ಈ ಕಾರಾಗೃಹ ನಿರ್ಮಾಣ ಮಾಡುತ್ತಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಮುತುವರ್ಜಿಯಿಂದ ಕಾಮಗಾರಿ ಮಾಡಬೇಕು ಎಂದು ತಿಳಿಸಲಾಗಿದೆ. ರಾಯಚೂರು, ಬೀದರ್ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಾರಾಗೃಹ ಕಾಮಗಾರಿಗಳು ಮುಗಿದ ಬಳಿಕ ಮೊದಲ ಹಂತದಲ್ಲಿ ಉದ್ಘಾಟಿಸಲಾಗುತ್ತದೆ. ಈ ಬಗ್ಗೆ ತಯಾರಿ ನಡೆದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೈಲರ್ ಅಂದಾನಿ, ಉಪ ಜೈಲರ್ ಅಬ್ದುಲ್ ಫಾರೂಕ್, ನಗರಸಭೆ ಎಂಜಿನಿಯರ್ ಕೃಷ್ಣ, ಶ್ರೀನಿವಾಸ್ ಕಸ್ಬೆ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535377. Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur.
ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು, ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. ಮೊಬೈಲ್ 9632287675. ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, ಕ್ರಾಪ್ ಟಾಪ್ಸ್, ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, ಲೆಗ್ಗಿನ್ಸ್, ಪ್ಲಾಜಾ, ಎಕ್ಸೆಟ್ರಾ. ಡೆನಿಮಾ ಅಂಡ್ ಲಿರಿಕಾ ಜಾಕೆಟ್ಸ್, ಜೀನ್ಸ್, ಬಾಬಾ ಸೂಟ್, ಜೋಧ್ಪುರಿ ಬ್ಲೇಸರ್ಸ್, ಜಿಬ್ಬಾ, ಪೈಜಾಮಾ, ಪಠಾನಿ, ಅಂಡರ್ವೇರ್ಸ್, ಎಕ್ಸೆಟ್ರಾ. Visit SA Fashion Hub, opposite Dr. Kallappa Doctor's Lane, Pitla Bridge Road, Raichur. Mobile 99727 ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ, ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Sri Raghavendra Ghee, Sri Raghavendra Tupa, Sri Raghavendra Ghee. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528 9731190928. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, knee pad, cribs or swings, mosquito net, blanket, cotton and fleece, cordal with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for You, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 93955143. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ. ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಮಟಮಾರಿ ಜೆಸ್ಕಾಂ ಶಾಖೆಯ ಮರ್ಚೆಟಾಳ್ ಗ್ರಾಮದಲ್ಲಿ ಟಿಸಿ ಅಳವಡಿಕೆ ಸಂದರ್ಭದಲ್ಲಿ ಜೆಇ ನಿರ್ಲಕ್ಷ್ಯದಿಂದ ಮೊಹಮ್ಮದ್ ಇಮ್ರಾನ್ ಸಾವಿಗೀಡಾದ ಘಟನೆ ಇಂದಿಗೂ ತನಿಖೆ ನಡೆಸದೆ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡಲಾಗುತ್ತಿದೆ. ವಾರದೊಳಗೆ ಜೆಇ ಅಮರೇಶ್ ಇವರನ್ನು ವಜಾಗೊಳಿಸದಿದ್ದರೆ ಕಲಬುರಗಿ ಜೆಸ್ಕಾಂ ಕಚೇರಿ ಮುಂದೆ ಕುಟುಂಬದವರಿಂದ ಪ್ರತಿಭಟನೆ ನಡೆಸುವುದಾಗಿ ಮೃತ ಮೊಹಮ್ಮದ್ ಇಮ್ರಾನ್ ತಂದೆ ದಾವಲ್ ಸಾಬ್ ಹೇಳಿದರು. ತಾಲೂಕಿನ ಮಟಮಾರಿ ಜೆಸ್ಕಾಂ ಶಾಖೆಯ ಮರ್ಚೆಟಾಳ್ ಗ್ರಾಮದಲ್ಲಿ ಟಿಸಿ ಅಳವಡಿಕೆ ಸಂದರ್ಭದಲ್ಲಿ ಜೆಇ ನಿರ್ಲಕ್ಷ್ಯತನದಿಂದ ಮೊಹಮ್ಮದ್ ಇಮ್ರಾನ್ ಸಾವಿಗೀಡಾದ ಘಟನೆ ಇಂದಿಗೂ ತನಿಖೆ ನಡೆಸದೆ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡಲಾಗುತ್ತಿದೆ. ವಾರದೊಳಗೆ ಜೆಇ ಅಮರೇಶ್ ಇವರನ್ನು ವಜಾಗೊಳಿಸದಿದ್ದರೆ ಕಲಬುರಗಿ ಜೆಸ್ಕಾಂ ಕಚೇರಿ ಮುಂದೆ ಕುಟುಂಬದವರಿಂದ ಪ್ರತಿಭಟನೆ ನಡೆಸುವುದಾಗಿ ಮೃತ ಮೊಹಮ್ಮದ್ ಇಮ್ರಾನ್ ತಂದೆ ದಾವಲ್ ಸಾಬ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 28ರಂದು ನಡೆದ ಘಟನೆಯಲ್ಲಿ ಮೊಹಮ್ಮದ್ ಇಮ್ರಾನ್ ಮೃತಪಟ್ಟು ವೆಂಕಟೇಶ್ ಮತ್ತು ರವಿ ಎಂಬುವವರು ಗಾಯಗೊಂಡಿದ್ದರು. ಗಾಯಗೊಂಡ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಮೊಹಮ್ಮದ್ ಇಮ್ರಾನ್ನನ್ನು ಆಸ್ಪತ್ರೆಗೆ ದಾಖಲಿಸದೆ ಸಾವಿಗೆ ಜೆಇ ಅಮರೇಶ್ ಕಾರಣರಾಗಿದ್ದಾರೆ. ಟಿಸಿ ಅಳವಡಿಕೆ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದು ಕರ್ತವ್ಯ ನಿರ್ವಹಿಸಬೇಕಿದ್ದ ಜೆಇ ಅಮರೇಶ್ ಬಾರ್ನಲ್ಲಿ ಕುಳಿತು ನಿರ್ಲಕ್ಷ್ಯ ವಹಿಸಿದ್ದಾರೆ. ಏಕಾಏಕಿ ವಿದ್ಯುತ್ ಪ್ರವಹಿಸಿದ್ದರಿಂದ ಘಟನೆ ನಡೆದಿದೆ. ಜೆಇ ದೂರವಾಣಿಗೆ ಸ್ಪಂದಿಸದೇ ಇರುವುದರಿಂದ ಘಟನೆ ನಡೆದಿದೆ. ಮೊಬೈಲ್ನಲ್ಲಿ ಮಾತನಾಡಿರುವ ಧ್ವನಿ ಮುದ್ರಿಕೆ ಇದೆ. ಆದರೂ ಜೆಸ್ಕಾಂ ಅಧಿಕಾರಿಗಳ ಘಟನೆ ವರದಿಯನ್ನು ಇಲಾಖೆ ಸಲ್ಲಿಸಿಲ್ಲ. ಅಧೀಕ್ಷಕ ಅಭಿಯಂತರರಿಗೆ ಹೇಳಿದರೆ ಪ್ರಭಾರಿ ಹುದ್ದೆಯಲ್ಲಿ ಇರುವುದಾಗಿ ಹೇಳುತ್ತಾರೆ. ಖಾಯಂ ಅಧೀಕ್ಷಕರು ನೇಮಕವಾಗುವಷ್ಟರಲ್ಲಿ ವರ್ಷಗಳ ಕಳೆದು ಹೋಗಲಿದ್ದು ಘಟನೆ ಮುಚ್ಚಿ ಹಾಕುವ ಹುನ್ನಾರ ನಡೆಸಲಾಗುತ್ತಿದೆ. ಕಲಬುರಗಿ ಜೆಸ್ಕಾಂ ಎಂಡಿಯವರಿಗೂ ದೂರು ನೀಡಲಾಗಿದೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಘಟನೆಗೆ ನೇರ ಕಾರಣವಾದ ಜೆಇ ಅಮರೇಶ್ ಇವರನ್ನು ಸೇವೆಯಿಂದ ವಜಾ ಮಾಡದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಈ ತರ ಯಾರ ಕೈವಾಡ ಇದೆ ಏನು ಗೊತ್ತಾಗ್ತಲ್ಲ. ನಾವು ಮಾತ್ರ ಈಗ ಕಂಟಿನ್ಯೂ ಸತ್ಯಾಗ್ರಹ ಗುಲ್ಬರ್ಗ ಆಫೀಸಲ್ಲಿ ಸತ್ಯಾಗ್ರಹ ಮಾಡಬೇಕಂತ ನಿರ್ಣಯ ತೆಗೆದುಕೊಂಡಿದ್ದೇನೆ. ಇಲ್ಲಂದ್ರೆ ಇಂಧನ ಸಚಿವರು ಮತ್ತು ಮುಖ್ಯಮಂತ್ರಿ ಅವರು ಭೇಟಿ ಆಗ್ತೀನಿ. ಇವ್ರು ಮಾತು ಕೇಳಿಲ್ಲ ಅಂದ್ರೆ ನನ್ಗಂದ್ರೆ ಸಾಕಾಯ್ತು. 2 ವರ್ಷದಿಂದ ನಾನು ತಿರ್ತಾ ಇದ್ದೀನಿ. ನೀವು ಏನ್ ಮಾಡಿದಿರಿ, ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಅವ್ರ ಮೇಲೆ ಅಂತ ಹೇಳಿದ್ರೆ ಅವ್ರು ಏನು ಉತ್ತರನೇ ಕೊಡ್ತಾ ಇಲ್ಲ. ಇನ್ನವರಿಗೆ ರಿಪೋರ್ಟ್ ಕಳಿಸ್ತಿಲ್ಲ. ಲೆಕ್ಕ ಹಾಕಿದ್ವಿ ಇವ್ರು ನಡೆದಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥವ್ರಿಗೆ ಹೆಂಗ್ ಇಡ್ತೀರ ಅಂತ ನಾನು ಹೇಳ್ತಿದ್ದೀನಿ. ಆಮೇಲೆ ಮತ್ತೆ ಮಾಡಿದ್ರು ಮಾಡಿದ್ಮೇಲೆ ಅವ್ರ ಮೇಲೆ ಇದು ತಗೋಬೇಕಾಗ್ತದೆ ಎಂಕ್ವೈರಿ ಇನ್ನವರಿಗೆ ಮಾಡಿಲ್ಲ. 2 ವರ್ಷ 6 ತಿಂಗಳು ಆದ್ರೆ ಲೆಕ್ಕ ಹಾಕ್ರಿ. ಇದು ಮಾಡಿದ್ರು ಆಮೇಲೆ ಮತ್ತೆ ಜಾಸ್ತಿ ತಗೊಂಡ್ರು. ನಾವೇನ್ ಹೇಳ್ತಾ ಇರೋದು 2 ವರ್ಷ 6 ತಿಂಗಳಾಯ್ತು. ನಿನ್ನೇನು ಮೊನ್ನೆ ಸುಬ್ಬಿಡ ಅಧ್ಯಕ್ಷ ಅಭಿಯಂತರ ಬೇಕಾದ್ರೆ ನಾನು ಪ್ರಭಾರಿ ಅಧ್ಯಕ್ಷ ಅಭಿಯಂತರಿದ್ದೇನೆ. ನನ್ನ ಕಳಿಸಲಿಕ್ಕೆ ಬರೋದಿಲ್ಲ. ಇಲ್ಲಿ ಕೊಪ್ಪಳದಲ್ಲಿ ಇದ್ದಾರೆ, ಅವರಿಗೆ ಕೊಟ್ಟರೆ ಅವ್ರು ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ 10 ವರ್ಷ ಆದ್ರೂ ಬರೋದಲ್ಲ ಅಂದ್ರೆ ಹೆಂಗೆ ಹೇಳಿ? ಇದು ಯಾವಾಗ ರಿಪೋರ್ಟ್ ಕಳಿಸ್ತೀರಿ ಇವರು? ಅವ್ರು ಹೇಳಿ ನಿಮ್ ಕೈಲಾಗಿಲ್ಲ ನಿವೃತ್ತ ನ್ಯಾಯಾಧೀಶರು ಇದು ಮಾಡ್ರಿ, ಅಪಾಯಿಂಟ್ ಮಾಡ್ರಿ, ಅವ್ರು ಕೊಡ್ತಾರೆ. ನಮ್ಗೆ ನ್ಯಾಯ ಬೇಕು ಮೊದಲು. ಏನು ಅವನು ಅನ್ಯಾಯ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗ್ಬೇಕಂತ ಅವನಿಗೆ ಮೊದಲು ತಿಳಿಸ್ಬೇಕು. ನನ್ನ ಮಗನಿಗೆ ಬೇಕಾದ ಕೊಲೆ ಮಾಡಿದ್ದಾನೆ ಅವನು. ಅವನು ಜೆಇ ಆದವ ಮುಂದೆ ನಿಂತು ಕೆಲಸ ಮಾಡಿಸ್ಬೇಕು. ಕೆಲಸ ಇಲ್ಲ, ಇಲ್ಲಿ ಗ್ರೇಡ್ ಶಾಪ್ನ ಕುಂತು MC ರಿಟರ್ನ್ ಮಾಡಿದ್ದಾನೆ. ಲೆಕ್ಕ ಆಗಲಿ ಹೆಂಗ್ ನೌಕರಿ ಮಾಡ್ತಿದ್ದಾರೆ ಅಂತವರಿಗೆ ಮತ್ತೆ ಡ್ಯೂಟಿ ಕೊಟ್ಟಿದ್ದಾರೆ. ಇನ್ನವರಿಗೆ ಎಂಕ್ವೈರಿ ಮಾಡಿಲ್ಲ. 2 ವರ್ಷ 4 ತಿಂಗಳಾದ ಏನು LIC ರೊಕ್ಕ ಏನು ಇವರೇ ಇದ್ದೇ ಒಂದೊಂದು 100 ರೂಪೀಸ್ ಹಾಕಿ ಅದು LIC ಮಾಡ್ತಾರೆ ಸರ್. ಅವ್ರ ಪ್ರಕಾರ ಅವರು LIC ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಗೆತ್ತಾದ್ರೆ ಒಂದು 2 ಲಕ್ಷ ಕೊಟ್ಟು ಅಷ್ಟೇ ಸರ್. ಇನ್ನ ಒಂದು ಗಿರಾಕಿ ಬರೋದೈತಿ, ಇನ್ನ ಕೊಟ್ಟಿಲ್ಲ ಅದು ರೊಕ್ಕ. ಅದು ಯಾವಾಗ ಬರ್ತಾ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಬ್ದುಲ್ ರಜಾಕ್, ರಿಜ್ವಾನ್ ಬೇಗ್ ಸೇರಿದಂತೆ ಇತರರಿದ್ದರು. ಭಾರತ ದೇಶದ ಪ್ರಪ್ರಥಮ ಶಿಕ್ಷಣ ಮಂತ್ರಿ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿಯ ಅಂಗವಾಗಿ ಇಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ್ನಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನ ಆಚರಿಸಲಾಯಿತು. ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಅವರು ಮಹನೀಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು.
ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡುತ್ತಾ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಬಾಲ್ಯದಿಂದಲೂ ಪುಸ್ತಕದ ಅಭ್ಯಾಸದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದರು. ನಂತರ ಗಾಂಧೀಜಿಯವರೊಡನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಗಳಾಗಿದ್ದರು. ಪತ್ರಕರ್ತರಾಗಿ, ತತ್ವಜ್ಞಾನಿಯಾಗಿ, ಶಿಕ್ಷಣ ತಜ್ಞರಾಗಿ, ಸಾಮಾಜಿಕ ಸೇವಕರಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಸ್ವತಂತ್ರ ಭಾರತದ ಪ್ರಪ್ರಥಮ ಶಿಕ್ಷಣ ಮಂತ್ರಿ ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಅವರು ಆಗಿದ್ದಾರೆ. ಶಿಕ್ಷಣ ಮಂತ್ರಿ ಆದ ಮೇಲೆ ಹಲವಾರು ಶೈಕ್ಷಣಿಕ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಮಹನೀಯರು ತುಂಬಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವರಿಗೆ ಪರ್ಷಿಯನ್, ಉರ್ದು, ಆಂಗ್ಲ ಭಾಷೆ ಸೇರಿದಂತೆ ಹಲವಾರು ಭಾಷೆಗಳ ಜ್ಞಾನವನ್ನು ಹೊಂದಿದ್ದರು. 1992ರಲ್ಲಿ ಮಹನೀಯರ ಸೇವೆ ಮತ್ತು ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದೆ ಎಂದರು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ಬಹುಶಃ 11/11/1888ರಲ್ಲಿ ಇವರು ಜನಿಸಿದರು. ಮೆಕ್ಕಾದಲ್ಲಿ ಜನಿಸಿದರು. ತಂದೆ ಸೈಯದ್ ಮೌಲನ್, ತಾಯಿ ರಿಯಾ. ಇವರ ಮೂಲ ಹೆಸರು ಮೊಯಿನುದ್ದೀನ್. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಯಾಕೆ ಹೆಸರು ಬಂತು? ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಂದ್ರು. ಮೌಲಾನಾ ಅಂದ್ರೆ ಆ ಮನೆತನದ ಪಾಂಡಿತ್ಯವನ್ನು ಹೊಂದಿರುವ ಸರ್ಕಾರ ಆಗಿನ ಪ್ರಧಾನಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಅವರು ನೇಮಕವನ್ನ ಮಾಡಿದ್ರು. ಯಾವ ಖಾತೆಯನ್ನ ಕೊಡ್ತಂದ್ರೆ ಶಿಕ್ಷಣ ಇಲಾಖೆಯ ಖಾತೆಯನ್ನ ಕೊಡ್ತೀವಿ. ನೋಡು, ಮೂಲತಃ ಭಾರತ ದೇಶದಲ್ಲಿ ಅವರ ತಂದೆ ಅವರು ಬೇರೆ ದೇಶಕ್ಕೆ ಹೋಗಿದ್ರು ಸಹ ಆ ಭಾಷೆಯ ಅರೇಬಿಯನ್ ಆಗಿರ್ಬೋದು, ಪಾರ್ಸಿಯನ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ಆಂಗ್ಲ ಆಗಿರ್ಬೋದು, ಈ ಎಲ್ಲ ಭಾಷೆಗಳನ್ನ ಹೊಂದಿದ್ದರಿಂದ ಅವರಿಗೆ ಪಾಂಡಿತ್ಯ ಎನ್ನುವ ಶಬ್ದ ಅವರ ಮನೆತನದಲ್ಲಿ ಬಂದಿದೆ. ಪಾಂಡಿತ್ಯ ಎನ್ನುವ ಶಬ್ದ ಸಣ್ಣದಿರುವಾಗ ನಿಮಗೆ ಶಾಲೆ ಕೊಡ್ತಿದ್ದಿಲ್ಲ, ಅವರ ತಂದೆ ತಾಯಿ ಕೊಡ್ತಿದ್ರು, ದುಡ್ಡು ಕೊಡ್ತಿದ್ರಂತ, ಶಾಲೆ ಕೇಳ್ತಿದ್ದಲ್ಲ. ಆ ಕೊಟ್ಟಂತ ದುಡ್ಡನ್ನು ಸಂಗ್ರಹ ಮಾಡ್ತಿದ್ದಂತ. ಸಂಗ್ರಹ ಮಾಡಿ 50 ರೂಪಾಯಿನೋ 100 ರೂಪಾಯಿನ ಆದ ತಕ್ಷಣ ಏನ್ ಮಾಡ್ತದ ಗೊತ್ತಾ? ಪುಸ್ತಕವನ್ನು ಖರೀದಿ ಮಾಡ್ತಿದ್ದಂತ. ತನಗೆ ನೆಚ್ಚಿಗಿರುವಂತ ಪುಸ್ತಕವನ್ನು ಖರೀದಿ ಮಾಡ್ತಿದ್ರು, ಪುಸ್ತಕವನ್ನು ಓದ್ತಿದ್ದಂತ. ಅಂದ್ರೆ ಬಾಲ್ಯದಿಂದಲೂ ಅವರಿಗೆ ಏನಂತ ಹವ್ಯಾಸ? ಪುಸ್ತಕ ಓದುವಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ಸಹ ಪುಸ್ತಕ ಓದುವಂತ ಹವ್ಯಾಸವನ್ನು ರೂಢಿಸಿಕೊಂಡರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಅವರ ನಂತರ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಭವ್ಯ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿ ಜೊತೆಗೆ ಹೋರಾಟವನ್ನ ಮಾಡಿದಂಥವರು. ಅವರು ವಿಶೇಷವಾಗಿ ರಾಷ್ಟ್ರೀಯ ಭಾವೈಕ್ಯತೆಯ ಮನವನ್ನ ರೂಢಿಸಿಕೊಂಡಂತ ಮಹಾನ್ ವ್ಯಕ್ತಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಗಿದ್ದರು. ಬಹುಶಃ ಅಸಹಕಾರಿ ಚಳವಳಿ ನಮ್ಮ ದೇಶದಲ್ಲಿ ಪ್ರಾರಂಭ ಆದಾಗ ಗಾಂಧೀಜಿಯವರ ಸಂಗಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಪ್ರಮುಖ ವ್ಯಕ್ತಿಗಳಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಒಬ್ಬರಾಗಿದ್ದರು. ತದನಂತರ ಭಾರತ ದೇಶದ ಪ್ರಪ್ರಥಮ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಆದ ಮೇಲೆ ವಿಶೇಷವಾಗಿ ಒಬ್ಬ ಹಲವಾರು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದರು. ಭವ್ಯ ಭಾರತವನ್ನ ಈ ದೇಶದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಕೊಟ್ಟರೆ ನಮ್ಮ ದೇಶ ಮುಂದುವರಿದಂತ ಪರಿಕಲ್ಪನೆಯನ್ನ ಆಗಿನ ಸರ್ಕಾರದ ರೂಪರೇಷೆಗಳನ್ನ ನಿರ್ಣಯ ಮಾಡಿ ಆ ಯೋಜನೆಗಳನ್ನ ಜಾರಿಗೆ ತರುವಲ್ಲಿ ಪ್ರಮುಖವಾದರು ಇವರು. ಜೊತೆಗೆ ಒಬ್ಬರೊಬ್ಬ ಪತ್ರಕರ್ತರು, ಪತ್ರಿಕಾ ವರದಿಗಾರರು ಹೌದು. ಪತ್ರಿಕಾ ವರದಿಗಾರಾಗಿ, ಪತ್ರಿಕೆಯ ಸಂಪಾದಕರಾಗಿ ಹಲವಾರು ರೀತಿಯ ಯೋಜನೆಗಳನ್ನ ಜಾರಿಗೆ ತರುವುದರ ಜೊತೆಗೆ ವಿಶೇಷವಾಗಿ ಇವರ ಮಾಡಿದಂತಹ ಸಾಧನೆಗೆ ಭಾರತ ರತ್ನ ಎಂಬ ಮಹಾನ್ ದೊಡ್ಡ ಪ್ರಶಸ್ತಿ ಅದು. ಈ ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿಯಾದ ಭಾರತ ರತ್ನ ಅಂತ ಪ್ರಶಸ್ತಿಯನ್ನ ಕೊಡುವುದರ ಮೂಲಕ ಅವರ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ಪ್ರೋತ್ಸಾಹ ನೀಡಿದಂತ ಭಾರತ ಸರ್ಕಾರ ಇವತ್ತ ಪ್ರತಿ ವರ್ಷ ನಾವು 11ನೇ ತಾರೀಕು 11ನೇ ತಿಂಗಳ ದಿನ ನಾವೇನ್ ಮಾಡ್ತೀವಿ? ಅವರ ಒಂದು ಹುಟ್ಟುಹಬ್ಬವನ್ನ ರಾಷ್ಟ್ರೀಯ ಶಿಕ್ಷಣ ವಿಚಾರಗಳನ್ನು, ನೀವು ಅವರ ಬಾಲ್ಯದ ಜೀವನಗಳನ್ನು, ಅವರ ವಿದ್ಯಾರ್ಥಿ ಜೀವನವನ್ನ ನೀವು ತಿಳಿದುಕೊಂಡ್ರೆ ಬಹುಶಃ ಬರುವಂತ ದಿನಗಳಲ್ಲಿ ನಿಮ್ಮ ಜೀವನ ಸುಂದರಮಯವಾಗ್ತಾ ಇದೆ. ಒಬ್ಬ ಮಹಾನ್ ವ್ಯಕ್ತಿಯ ಭೋಗತ್ವದ ಜೀವನವನ್ನ ರೂಢಿಸಿಕೊಂಡರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಗಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಒಂದೆರಡು ವಿಷಯಗಳನ್ನ ನನ್ನ ಮುಂದೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಗೌರವಿತ ಮುಖ್ಯ ಗುರುಗಳಿಗೂ, ಸಕಲ ಶಿಕ್ಷಕರಿಗೂ, ವಿಶೇಷವಾಗಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಆತ್ಮೀಯ ಸ್ನೇಹಿತರಂತ ನಮ್ಮ ಶ್ರೀನಿವಾಸ್ ಕುಲಕರ್ಣಿ ಅವರು, ನಮ್ಮೆಲ್ಲ ಶಿಕ್ಷಕ ವೃಂದದವರು ಮತ್ತು ರಾಯಚೂರಿನ SSC MSK BEd ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಈ ಸಂದರ್ಭದಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್, ಶ್ರೀನಿವಾಸ್ ಕುಲಕರ್ಣಿ ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ಲಕ್ಷ್ಮೀದೇವಿ ಯಾದವ್, ಶ್ರೀಮತಿ ಶಶಿಕಲಾ, ಶ್ರೀಮತಿ ಸಾವಿತ್ರಿ ಉಪಸ್ಥಿತರಿದ್ದರು. ಶ್ರೀ ಶರಣಪ್ಪ ನಾಯಕ್ ಶಿಕ್ಷಕರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅರುಣಾ ಬಿರಾದರ್ ಕೊನೆಯಲ್ಲಿ ವಂದಿಸಿದರು. ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೂತನ ಶಿಕ್ಷಣ ನೀತಿ ವಿರೋಧಿಸಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ನೂತನ ಶಿಕ್ಷಣ ನೀತಿ ವಿರೋಧಿಸಿ ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ರಾಜ್ಯದಲ್ಲಿ ನೂತನ ಶಿಕ್ಷಣ ನೀತಿಯನ್ನು ಅನುಷ್ಠಾನಕ್ಕೆ ತರಲು ನಿರ್ಧರಿಸಿದ್ದಾರೆ. ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಸಾಹಿತಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳು ಹಾಗೂ ಸೇರ್ಪಡೆಗಳ ಕುರಿತು ಹಲವಾರು ಅಂಶಗಳು ಸೇರಿಸಲು ಚರ್ಚೆ ಮತ್ತು ಭಿನ್ನಾಭಿಪ್ರಾಯಗಳು ಸಂಗ್ರಹಿಸಲಾಗುವುದು ಎಂದರು. ಸರ್ಕಾರ ತರಾತುರಿಯಲ್ಲಿ ಪೂರ್ವ ತಯಾರಿ ಇಲ್ಲದೆ ಏಕಾಏಕಿ ನೂತನ ಶಿಕ್ಷಣ ನೀತಿ ಜಾರಿಗೆ ಭಾಗವಹಿಸಿ 4 ವರ್ಷದ ಪದವಿ ಕೋರ್ಸ್ಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಶಿಕ್ಷಣ ವರ್ಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದರಿಂದ ಅಂಧಕಾರವಾಗಿದೆ. ಈಗಾಗಲೇ ಪ್ರಥಮ ಡಿಗ್ರಿ ತರಗತಿಗಳು ಆರಂಭವಾಗಿದ್ದು ನೂತನ ಶಿಕ್ಷಣ ನೀತಿಯ ಆಧಾರಿತ ಪಠ್ಯಕ್ರಮ ತಯಾರಾಗಿಲ್ಲ. ಈ ಬಗ್ಗೆ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ಲಭ್ಯವಿಲ್ಲ. ನೂತನ ಶಿಕ್ಷಣ ನೀತಿ ಅಡಿ ಪಾಠ ಮಾಡುವ ಶಿಕ್ಷಕರಿಗೆ ತರಬೇತಿ ನೀಡಿಲ್ಲ ಎಂದು ತಿಳಿಸಿದರು. ನೂತನ ಶಿಕ್ಷಣ ನೀತಿಯಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾನಿಯಾದರೆ ಇನ್ನೊಂದೆಡೆ ಶಿಕ್ಷಣ ಗುಣಮಟ್ಟಕ್ಕೆ ಮಾರಕವಾಗುತ್ತದೆ ಎಂಬ ಆತಂಕ ಎಲ್ಲರನ್ನು ಕಾಡುತ್ತಿದೆ. ನೇರವಾಗಿ ಶಿಕ್ಷಣದ ಖಾಸಗೀಕರಣ ಹಾಗೂ ಕೋಮುವಾದೀಕರಣಕ್ಕೆ ಕಾರಣವಾಗುತ್ತದೆ. ಈ ಕುರಿತು ಅಭಿಪ್ರಾಯಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಶಿಕ್ಷಕರ, ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಳ ಎಲ್ಲ ಅಭಿಪ್ರಾಯಗಳನ್ನು ಪ್ರಜಾತಾಂತ್ರಿಕವಾಗಿ ಕೂಲಂಕುಷವಾಗಿ ಪರಿಗಣನೆಗೆ ತೆಗೆದುಕೊಂಡು ನೂತನ ಶೈಕ್ಷಣಿಕ ನೀತಿಯ ಬಗ್ಗೆ ಚರ್ಚೆ ಮಾಡಬೇಕೆಂದು ಒತ್ತಾಯಿಸಿದರು. 4 ವರ್ಷದ ಪದವಿ ಕೋರ್ಸ್ಗಳನ್ನು ಸರ್ಕಾರ ವಾಪಸ್ ಪಡೆಯಬೇಕು. ಈ ವರ್ಷದ ವಿದ್ಯಾರ್ಥಿ ಬಸ್ ಪಾಸ್ ಅನ್ನು ಉಚಿತವಾಗಿ ನೀಡಬೇಕು. ಕೋವಿಡ್ ಸಾಂಕ್ರಾಮಿಕ ಮತ್ತು ನಂತರದ ಲಾಕ್ಡೌನ್ ಸಂದರ್ಭಗಳಲ್ಲಿ ಲಕ್ಷಾಂತರ ಕುಟುಂಬಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿವೆ. ಸಂಪೂರ್ಣ ವೆಚ್ಚ ಭರಿಸಬೇಕು. ಉಚಿತ ಬಸ್ ಪಾಸ್ ನಮ್ಮ ಹಕ್ಕು, ನಮ್ಮ ಹಕ್ಕು, ಬೇಕೇ ಬೇಕು, ಬೇಕೇ ಬೇಕು. ಅಖಿಲ ಕರ್ನಾಟಕ ಪ್ರತಿಭಟನಾ ದಿನ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ರಾಷ್ಟ್ರೀಯ ಶಿಕ್ಷಣ ನೀತಿ ದಿಢೀರ ಏರಿಕೆಗೆ ಧಿಕ್ಕಾರ, ಧಿಕ್ಕಾರ. ಈ ಕೂಡ ಬೇಕು, ಬೇಕೇ ಬೇಕು. ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ. ಮಾನ್ಯರೇ, ನಿಮಗೆ ತಿಳಿದಿರುವಂತೆ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ NEP 2020 ಅನುಷ್ಠಾನಕ್ಕೆ ತರಲು ನಿರ್ಧರಿಸಲಾಗಿದೆ. ಈ ನೀತಿಯ ಪ್ರಸ್ತಾವನೆ ಆದಾಗಿನಿಂದಲೂ ರಾಜ್ಯದ ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಸಾಹಿತಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ದು ಸಹ ತಮ್ಮ ಗಮನದಲ್ಲಿದೆ. NEP 2020 ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತರಲು ಪ್ರಸ್ತಾಪಿಸಿದ್ದ ಹಲವು ಬದಲಾವಣೆಗಳು ಅಥವಾ ಸೇರ್ಪಡೆಗಳು ಕುರಿತು ಹಲವಾರು ಅಂಶಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮತ್ತು ಭಿನ್ನಾಭಿಪ್ರಾಯಗಳಿಗೆ ವ್ಯಕ್ತವಾಗಿದೆ. ಆದರೆ ಇವೆಲ್ಲದರ ನಡುವೆಯೂ ರಾಜ್ಯ ಸರ್ಕಾರ ಅತ್ಯಂತ ತರಾತುರಿಯಲ್ಲಿ ಯಾವುದೇ ಪೂರ್ವಭಾವಿ ತಯಾರಿ ಇಲ್ಲದೆ ಏಕಾಏಕಿಯಾಗಿ NEP 2020 ಭಾಗವಾಗಿರಲು 4 ವರ್ಷದ ಪದವಿ ಕೋರ್ಸನ್ನು ಅನುಷ್ಠಾನಕ್ಕೆ ತಂದಿದೆ. ಆ ಮೂಲಕ ರಾಜ್ಯದ ಶಿಕ್ಷಣ ವರ್ಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದಲ್ಲಿ ಕಾರಣವಾಗಿದೆ. ಈಗಾಗಲೇ ಪ್ರಥಮ ಡಿಗ್ರಿ ತರಗತಿಗಳು ಆರಂಭವಾಗಿದ್ದು NEP 2020 ಆಧಾರಿತ ಪಠ್ಯಕ್ರಮದಲ್ಲಿ ತಯಾರಾಗಿಲ್ಲ. ಆದರೆ ಶೈಕ್ಷಣಿಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಪಠ್ಯಪುಸ್ತಕ ಲಭ್ಯವಿಲ್ಲ. ನೂತನ ಶಿಕ್ಷಣ ನೀತಿಯಡಿ ಪಾಠ ಮಾಡುವ ಶಿಕ್ಷಕರಿಗೆ ಕೊಟ್ಟಿರುವ ನೂತನ ಶಿಕ್ಷಣ ನೀತಿಯಿಂದಾಗಿ ಒಂದೆಡೆ ಇವತ್ತು AIDSO ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇವತ್ತು ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡಬೇಕು, ಉಚಿತವಾಗಿ ಕೊಡಬೇಕು, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸಿಬಿಟ್ಟು ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ವಿದ್ಯಾರ್ಥಿಗಳು. ಹಾಗೆಯೇ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ಕೂಡ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈಗ ಫ್ರೀ ಬಸ್ ಪಾಸ್ ಕೊಡಬೇಕು. ಕಾಲೇಜು ಪ್ರಾರಂಭವಾಗಿ 2-3 ತಿಂಗಳು ಆದರೂ ಕೂಡ ಇವತ್ತು ಬಸ್ ಪಾಸ್ ಕೊಟ್ಟಿಲ್ಲ. ಇದನ್ನು ನಾವು ಖಂಡನೀಯ ಮಾಡ್ತೀವಿ, ಇದನ್ನು ವಿರೋಧಿಸ್ತೀವಿ ನಾವು. ಹಾಗೆಯೇ ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ನಾವು ವಿರೋಧಿಸಿಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ.
ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿನೇ ಇದ್ರೆ ಅದು ಇವತ್ತು ವಿದ್ಯಾರ್ಥಿಗಳ ನಡುವೆ ಚರ್ಚೆ ಮಾಡಬೇಕು, ಶಿಕ್ಷಕರ ನಡುವೆ ಚರ್ಚೆ ಮಾಡಬೇಕು, ಇವತ್ತು ಸಾಹಿತ್ಯಗಳ ನಡುವೆ ಚರ್ಚೆ ಮಾಡಿಬಿಟ್ಟು ಆ ಒಂದು ಪಾಲಿಸಿ ಬಗ್ಗೆ ಇವತ್ತು ಆ ಒಂದು ಪಾಲಿಸಿನ ಇವತ್ತು ಚರ್ಚೆ ಮಾಡ್ಬೇಕಂತ ಇವತ್ತು ನಮ್ಮ ಕಡೆಯಿಂದ ಇವತ್ತು ಮನಿ ಮಾಡ್ಕೊಳ್ತಾ ಇದೀವಿ ಸರ್. ಇವತ್ತು ಡೆಫಿನೆಟ್ಲಿ ಹೋರಾಟ ಮಾಡ್ತೀವಿ ಸರ್. ನಾವು ಈ ಹೋರಾಟ ಇಲ್ಲಿಯೇ ನಿಲ್ಲಲ್ಲ ಸರ್, ಇದು ಇನ್ನೂ ಉನ್ನತ ಅಂತ ಹೋರಾಟ ಕೂಡ ಹೋಗುತ್ತೆ ಸರ್. ಮತ್ತೆ ರಾಜ್ಯದಲ್ಲಿ ಸ್ಟೇಟ್ ಲೆವೆಲ್ ಕೂಡ ಈ ಒಂದು ಹೋರಾಟ ಕೂಡ ಹೋಗುತ್ತೆ ಸರ್, ಸರ್ಕಾರ ಬಗ್ಲಿಲ್ಲ ಅಂದ್ರೆ ಸರ್. ನಮ್ಮ ಹೆಸರು ಪೀರ್ ಸಾಬ್ ಅಂತ ಸರ್, AIDS ಜಿಲ್ಲಾ ಕಾರ್ಯದರ್ಶಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಮಹೇಶ್ ಚಿಕಲ್ಪರ್ವಿ, ಕಾರ್ಯದರ್ಶಿ ಪೀರ್ ಸಾಬ್, ಕಾರ್ತಿಕ್, ಬಸವರಾಜ್, ಶ್ರೀಕಾಂತ್, ವಿಶ್ವಾಸ್, ಹೇಮಂತ್, ಅಮೋಘ್, ಬಸವರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ಲಿಟಲ್ ಜೇಮ್ಸ್ ಪ್ರೌಢಶಾಲೆಯಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಲ್ ಫಿಲಾ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಜನಾಬ್ ಕೆ ಮೊಹಮ್ಮದ್ ಇಕ್ಬಾಲ್ ಸಾಬ್, ಜಂಟಿ ಕಾರ್ಯದರ್ಶಿಯಾದ ಜನಾಬ್ ಮೊಹಮ್ಮದ್ ಇಕ್ಬಾಲ್ ಮುನಿಯಾರ್ ಹಾಗೂ ಜನಾಬ್ ಶೇಖ್ ನಿಜಾಮುದ್ದೀನ್ ಪಾಟೀಲ್ ಸಾಬ್, ಸದಸ್ಯರಾದ ಜೈರುದ್ದೀನ್ ಸಾಬ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು ವೃಂದದವರು ಹಾಗೂ ಶಾಲೆಯ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮ ಉದ್ಘಾಟನೆ ಭಾಷಣವನ್ನು ಜನಾಬ್ ಜೈರುದ್ದೀನ್ ಸಾಬ್ ಮಾತನಾಡಿದರು. ऐसी उर्दू जुबान आपने लिखी कि इसके बाद फिर कोई वैसी उर्दू जुबान लिख ना सका। इसके बारे में मौलाना अब्दुल मजीद दरियाबादी ने बहुत सही कहा कि मौलाना अपने अंदाज़े तहरीर के खुद ही मौजिद थे और खुद ही खातिम भी थे। एक अंदाज़े तहरीर उन्होंने खुद ईजाद किया और उन्हीं पर ख़त्म हो गया, कोई और उसको फॉलो नहीं कर सका। तो आप मौलाना की किताबें पढ़िए तो आपको अंदाज़ा होगा कि कितनी गहरी उर्दू उन्होंने लिखी है। उसको समझना कि अगर आपने सलाहियत अपने अंदर पैदा की तो मैं समझता हूँ कि आप एक बेहतरीन तालिब इल्म बन सकते हैं। Some aspects of Maulana's genius. He was a genius person. So those aspects I want to highlight you shortly in front of you. मौलाना अबुल कलाम आज़ाद कुल एक ऐसी शख्सियत का नाम है जिसको अबखरी शख्सियत कहा जाता है। यानी वो ऐसे इंसान थे जिनको अंग्रेजी में जीनियस कहते हैं, जो पैदाइशी तौर पे जीनियस थे। उनकी तालीम तो घर पर हुई। उस ज़माने का रिवाज था कि तालीम जो है घर पर ही उस्ताद रखकर तालीम दी जाती थी, तो लिहाजा उनकी बहुत ज़हीन होने की वजह से बहुत छोटी उम्र में उन्होंने सारी दरसी किताबें पढ़ ली थी और वो इतनी काबिलियत उनके अंदर पैदा हो गई थी कि 11 साल की उम्र में, जैसा कि मंजूर तालिब इल्म ने बताया कि 11 साल की उम्र में वो एक अखबार के एडिटर बन गए। आप अंदाज़ा कीजिए कि एक अखबार का एडिटर बनने के लिए कितनी सलाहियतों की ज़रूरत होती है और ज़ुबान पे कितना अबूर होना पड़ता है, किसी लैंग्वेज में कितना कमांड चाहिए कि आप एक अखबार के एडिटर बने। तो आप सोचिए 11 साल का एक बच्चा जो अभी बालिग भी नहीं हुआ है, उसकी ज़ुबान इतनी शानदार और इतनी आला है कि वो एक अखबार का एडिटर बन जाता है जिसका नाम है निरंगी आलम। फिर उसके बाद आप वो एक और अखबार अल-मिसबाह जो वीकली हफ्तेवार अखबार था, उसकी अभी आपने इदारत की 12 साल की उम्र में, और 13 साल की उम्र में आपने एक दीनी पर्चा की इदारत संभाली, जो माहनामा था उसकी आपने इदारत की। लिसान-उस-सिद्क़ उसका नाम था। तो लिसान-उस-सिद्क़ इतना मशहूर हुआ कि बड़े बड़े आलिम दीन उस अखबार को पढ़ते थे और सोचते थे कि शायद मौलाना आज़ाद भी कोई बहुत बड़ी उम्र के आदमी होंगे, बहुत बूढ़े आदमी होंगे और बहुत ज़्यादा उम्र रसीदा होंगे और बहुत ज़्यादा उनके पास इतना इल्म है, इतनी गहरी बातें लिखते हैं और इतनी शानदार उनकी ज़ुबान है, तो कितने बड़े आलिम दीन होंगे, वो ऐसा सोचते थे लोग। किसी को अंदाज़ा नहीं था कि उनकी उम्र इतनी छोटी है, क्योंकि वो ज़माना ना आज के जैसा कम्युनिकेशन का दौर था और ना ही कोई व्हाट्सएप और या फोटोग्राफी का दौर था और ना ही टेलीविज़न और रेडियो का ज़माना था। तो लोगों को मालूम नहीं होता था कि कौन कहाँ है और कम्युनिकेशन का कोई ज़रिया उस ज़माने में मौजूद नहीं था। तो अंदाज़ा नहीं था कि मौलाना आज़ाद की उम्र क्या होगी। तो इस सिलसिले में सबसे दिलचस्प वाक़यात बहुत से हैं। एक वाक़े की तरफ मैं इशारा करता हूँ कि जब लिसान-उस-सिद्क़ की बहुत शोहरत हुई तो मौलाना शुबली नोमानी जो बहुत बड़े आलिम दीन थे अपने वक्त के, जो कि उन्होंने अलीगढ़ यूनिवर्सिटी में प्रोफेसर थे और नदरतुल उलमा में भी उन्होंने बहुत बड़ी खिदमत अंजाम दी और बहुत बड़े आलिम दीन, कई किताबों के मुसन्निफ हैं। आप लोग जानते हैं अल फारूक, अल मामून, अल गज़ाली, बेशुमार किताबें उन्होंने लिखी हैं। तो बहुत ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಷೇತ್ರದ ಅಭಿವೃದ್ಧಿ ಶಾಸಕರ ಮೇಲಿದೆ. ಹಿಂದುಳಿದಿರುವ ಮನಸ್ಥಿತಿಯಿಂದ ಶಾಸಕರು ಹೊರಬಂದಿಲ್ಲ. ಹಿಂದಿನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ. ಸೈಯದ್ ಯಾಸಿನ್.
ಜಿಲ್ಲಾ ಕಾರಾಗೃಹಕ್ಕೆ ಡಿಐಜಿ ಸೋಮಶೇಖರ್ ಭೇಟಿ, ತ್ವರಿತವಾಗಿ ಹೊಸ ಜೈಲು ನಿರ್ಮಾಣಕ್ಕೆ ಸ್ಥಳ ಗುರುತು ಭರವಸೆ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ಮರ್ಚಟ್ಹಾಳ್ನಲ್ಲಿ ವಿದ್ಯುತ್ ಅವಘಡದಿಂದ ಮೃತಪಟ್ಟ ಮಹಮ್ಮದ್ ಇಮ್ರಾನ್ ಸಾವಿನ ತನಿಖೆ ಮುಚ್ಚಿ ಹಾಕುವ ಹುನ್ನಾರ, ದಾವಲ್ ಸಾಬ್. ಉಡುಮಗಲ್ ಶಾಲೆಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Muhammad Yasin Home Appliances Wholesale and Retail. Ma Complex opposite CMC Complex, Harihara Road, Raichur. Sri Radhakrishna Catering, Ashapur Rasti, Raichuru. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंडा रोड, रायचूर. Just for you, just for kids toys. ಅರಬ್ ಮೊಹಲ್ಲಾ ಸರ್ಕಲ್ ನಿಯರ್ ಸುರಕ್ಷಾ ಹಾಸ್ಪಿಟಲ್, ಲಾಲ್ ಪಹಾಡಿ, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು.